ದುರ್ಬಳಕೆ ಆಗಲಿಕ್ಕತ್ತದ. ನಮ್ಮ ದೇಶದ ಇಲ್ಲಿಯ ಟೆಕ್ಕಿಗಳಿಗೆ ಉದ್ಯೋಗ ಇಲ್ಲ, ನಿರುದ್ಯೋಗ ಸೃಷ್ಟಿ ಆಗಲಿಕ್ಕತ್ತದ. ಅದಕ್ಕೆ ನಾವು ಇನ್ನು ಮ್ಯಾತ್ ಹೊರಗಿನ ಬೇರೆ ಯಾವ ದೇಶ ಇಲ್ಲ, ಅವು ಯಾವ ದೇಶರು ಬಂದರೂ ಅವರು ಏನಪ್ಪ ಅಂತ ಹೇಳ್ತಾರೆ, ಅವರು ಇದು ಕಂಪ್ಯೂಟರ್ ಆಧಾರಿತ ಕ್ಷೇತ್ರಗಳಲ್ಲಿ ದುಡಿಯುವ ಅಮೆರಿಕದ ಪ್ರಜೆಗಳಿಗೆ ಗಣನೀಯವಾಗಿ ಹಾನಿ ಉಂಟು ಮಾಡಿದೆ ಅಂತ, ಭಾಳಷ್ಟು ಹಾನಿ ಮಾಡಿಬಿಟ್ಟದು ಇದು. ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ H-1B ವೀಸಾ ಶುಲ್ಕ ಅಂದ್ರೆ ಅದರದ ಪಿ ಏನಪ್ಪ ಅಂದ್ರೆ $1,00,000 ಹೆಚ್ಚು ಮಾಡಿಬಿಟ್ಟೇವೆ. ಅಂದ್ರೆ $1,00,000 ಅಂದ್ರೆ 88 ಲಕ್ಷ ರೂಪಾಯಿಗಳು ಅಷ್ಟು ಹೆಚ್ಚು ಮಾಡಿಬಿಡು. ಅಂದಾಜು 88 ಲಕ್ಷ ರೂಪಾಯಿ ಹೆಚ್ಚು ಮಾಡಿಬಿಟ್ಟದ ಅವ್ರಿಗೆ. ಇಲ್ಲಿ ಯಾರು ಹೋಗ್ತಾರಲ್ಲ ಅವ್ರ ಕಂಪ್ನಿಗಳು ತುಂಬಬೇಕು ಅಂತ ನಾವು ಅವರೇ ಕರೆಸ್ಕೊತಾರೆ. ನಮ್ಮ ಭಾರತದವ್ರನ್ನ ಇಷ್ಟು ದುಡ್ಡು ತುಂಬೆ ಅದಕ್ಕೆ ಕಡಿಮೆ ಹೋಗೋದು ಅಲ್ಲಿಯವ್ರು ಸಿಗ್ತಾರಲ್ಲ ಅಮೇರಿಕದವರು ಟೆಕ್ಕಿಗಳು ಅಂತೇಳಿ ಭಾರತದ ಈ ನಮ್ಮ ಬುದ್ಧಿವಂತರು ನಮ್ಮ ಇಲ್ಲಿಯ ಜಾಣರು ಅಲ್ಲಿ ಹೋಗಿದ್ದಾರೆ. ವೈಜ್ಞಾನಿಕವಾಗಿ ಸಾಕಷ್ಟು ಜಾಣದಿಂದ ಬದುಕು ಅನುಕೂಲ ಆಗ್ತದೆ, ಚೆನ್ನಾಗಿರ್ತದೆ. ನಮಗೆ ಇಂಡಿಯಾಗಿದ್ದು ಅಮೇರಿಕನ್ ಶ್ರೇಷ್ಠ ಅಂತ ಹೋಗಿದ್ದಾರೆ. ಈಗ ಅವ್ರಿಗೆ ಕತ್ತರಿ ಆಡಿಸೋ ಕೆಲಸ ಅದು ನಮ್ಮ ಮೋದಿಯವ್ರ ಮೇಲೆ ಸಿಟ್ಟಿಗೋ ಅಥವಾ ಮತ್ತೆ ಅದು ಗೊತ್ತಿಲ್ಲ, ಒಳ್ಳೆ ಮಿತ್ರರು ಅಂತ ಹೇಳ್ಕೊಂಡಂಥ ಟ್ರಂಪ್ ಅವರು ಒಮ್ಮೆ ಕತ್ತರಿ ಆಡಿಸುವಂಥ ಕೆಲಸ ಮಾಡಿದ್ದಾರೆ. ಅದು 21 ಅಂದರೆ ಇವತ್ತು ಸ್ಟಾರ್ಟ್ ಅದು. ಅಂದರೆ ನೀವು 88 ಲಕ್ಷ ಪ್ರತಿ ವರ್ಷ ತುಂಬ ಹಿಂದಿದ್ದವ್ರಿಗೆಲ್ಲ ಇನ್ನು ಮುಂದೆ ಬರೋರಿಗೆ ಅಂತ ಏನೋ ಹೇಳ್ತಾರೆ. ಹೀಗೆ ಶುರು ಮಾಡಿದ್ದಾರೆ. ಇದರಿಂದ ಆಘಾತ ಯಾರಿಗೆ ಆಗೈತಪ್ಪ ಅಂತಂದ್ರೆ ಅವ್ರು ತಿಳ್ಕೊಂಡಿರ್ಬೇಕು. ಇದರಿಂದ 71% ನಮ್ಮವ್ರು ಇದ್ದಾರೆ. ನಮ್ಮವರು ಈ ಭಾರತದಿಂದ ಹೋಗೋರಲ್ಲಿ 71% ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೇ ಟೆಕ್ಕಿಯಾಗೆ. ಚೈನಾದವ್ರು ನಂತರದಲ್ಲಿ 11.7% ಇದ್ದಾರೆ. ಫಿಲಿಪೀನ್ಸ್ದವ್ರು 1.3 ಇದ್ದಾರೆ. ಅದೇ ಕಾರಣ ಕೆನಡಾದವರು 1.1 ಇದ್ದಾರೆ. ಮುಂದೆ ಸೌತ್ ಕೊರಿಯಾದವರು 1.1 ಇದ್ದಾರೆ. ಉಳಿದವರೆಲ್ಲರೂ ಹೆಚ್ಚು ಕಡಿಮೆ 13.9 ಇದ್ದಾರೆ. ಆದರೆ ನಮ್ಮ ಭಾರತೀಯ ಬುದ್ಧಿವಂತರಿಗೆ ಟೆಕ್ನಿಕಲ್ ಆಗಿ ಬೆಳೆದಂಥ ಈ ನಮ್ಮ ಜನಕ್ಕೆ ಅಲ್ಲಿ ಉದ್ಯೋಗಕ್ಕೆ ಹೋಗ್ತಿದ್ರು, ಅಲ್ಲಿ ಉದ್ಯೋಗ ಬಂದು ಮುಂದೆ ಎಲ್ಲಿ ಹೋಗೋದವರು